ಕನ್ನಡ ರೋಮಾಂಚನವಿ ಕನ್ನಡ. ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ವ್ಲಾಗ್. ಈ ವ್ಲಾಗು ತುಂಬಾ ಸ್ಪೆಷಲ್ ಆಗಿರುತ್ತೆ. ಏನಕ್ಕಂತಂದರೆ ನನ್ನ ಲಾಸ್ಟ್ ವ್ಲಾಗ್ ದ ಡೇ ಇನ್ ವಿಸ್ ಬೀಚ್ ಅನ್ನೋ ವ್ಲಾಗಲ್ಲಿ ಒಂದು ಕ್ಲಿಪ್ ನನ್ನ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಫೇಮಸ್ ಆಗಿದೆ ಆ್ಯಂಡ್ ಎಲ್ಲರಿಗೂ ರೀಚ್ ಆಗಿದೆ ಆ್ಯಂಡ್ ನೀವು ಕೂಡ ಅದನ್ನು ಇಷ್ಟಪಟ್ಟಿದ್ದೀರಿ. ಸೊ ಆ ಒಂದು ರೀಸನಿಂದನೇ ಈ ಒಂದು ವ್ಲಾಗ್ನ ನಾನು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ಲಂಡನ್ ಹೀತ್ರೋ ಏರ್ಪೋರ್ಟ್ಗೆ ಕೊಟ್ಟಿದ್ದೀನಿ. ಏನಕ್ಕೆ ಎಲ್ಲನೂ ಈ ವ್ಲಾಗಲ್ಲಿ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ನನ್ನನ್ನು ಯಾರಿಂದ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಫಾಲೋ ಮಾಡ್ತಾಯಿಲ್ಲ, ದಯವಿಟ್ಟು ಫಾಲೋ ಮಾಡಿ. ನಾನು ಎಲ್ಲ ವೀಡಿಯೋಸ್ನ ಕೂಡ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್. ವೆಲ್ಕಮ್ ಬ್ಯಾಕ್. ನಾನೀಗ ಪೀಟರ್ ಬರೋದಲ್ಲಿದ್ದೀನಿ. ಸೊ ಇನ್ನೂ ಸುಮಾರಷ್ಟು ಜರ್ನಿ ಬಾಕಿ ಇದೆ ಲಂಡನ್ ಹೀತ್ರೋ ಏರ್ಪೋರ್ಟಿಗೆ ಸೇರೋಷ್ಟೊಳಗಡೆ. ಆ್ಯಂಡ್ ವೆದರ್ ಅಂತೂ ಸಖತ್ತಾಗಿದೆ ಗುರು. ಆದ್ರೂ ಜಾಕೆಟ್ ತಂದಿದ್ದೀನಿ, ಯಾಕೆ ಬೇಕು ಸುಮ್ಮನೆ ಅಂತ. ಯಾಕಂದರೆ UK ವೆದರ್ನಂತೂ ನಂಬೋದಕ್ಕೆ ಆಗಲ್ಲ. ಲಂಡನ್ ಕಿಂಗ್ಸ್ ಕ್ರಾಸ್. ಸೊ ಗಾಯ್ಸ್, ಫೈನಲಿ ಲಂಡನ್ ಹೀತ್ರೋ ಟರ್ಮಿನಲ್ 3ಯಲ್ಲಿದ್ದೀನಿ. ಸೊ ಮ್ಯಾಟ್ರ್ ಏನಪ್ಪ ಅಂತಂದರೆ, ನಾನೊಂದು ವ್ಲಾಗ್ ಮಾಡಿದ್ದೆ ವಿಸ್ ಬೀಚ್ ಬಗ್ಗೆ. ಆ ವ್ಲಾಗನ್ನು ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾನು ಹೇಳ್ತಾ ಇರೋದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಸೊ ಆ ಒಂದು ವ್ಲಾಗಲ್ಲಿ ಒಂದೇ ಒಂದು ಕ್ಲಿಪ್ಪನ್ನ ತೆಗೆದು ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ, ಒಂದು ರೀಲ್ ಥರ. ಸೊ ಆ ರೀಲು RCB ಬಗ್ಗೆ ಆಗಿತ್ತು ಆ್ಯಂಡ್ RCB ಜರ್ಸಿ ಬಗ್ಗೆ ಆಗಿತ್ತು. ಸೊ ಆ ರೀಲು ನಿಮ್ಗೆಲ್ಲರಿಗೂ ಎಷ್ಟು ರೀಚ್ ಆಗಿದೆ, ನಿಮ್ಗೆ ಎಷ್ಟು ಇಷ್ಟ ಆಗಿದೆ ಅಂತಂದರೆ, ನನಗೆ ಸುಮಾರಷ್ಟು DMsನ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ದಟ್ ನಾವು ಕಳಿಸ್ಕೊಡ್ತೀವಿ RCB ಜರ್ಸಿನ ಅಂತ. ಆ್ಯಂಡ್ ಅದಕ್ಕೆಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಲವ್ ಆ್ಯಂಡ್ ಸಪೋರ್ಟಿಗೆ. ಅದರಲ್ಲಿ ನನಗೆ ಅನಿಲ್ ಆ್ಯಂಡ್ ಪೃಥ್ವಿ ಇಬ್ಬರೂ ಮೆಸೇಜ್ ಮಾಡಿದ್ದು ದಟ್ ಅವರಿಬ್ಬರೂ UKಗೆ ಇಷ್ಟರಲ್ಲೇ ಬರ್ತಾ ಇದ್ದಾರೆ ಅಂತ. ಸೊ ಅವ್ರಿಗೆ ನಾನು ರಿಪ್ಲೈ ಮಾಡಿ ಅವ್ರ ಇನ್ಫಾರ್ಮೇಷನ್ ಎಲ್ಲ ತೊಗೊಂಡ್ಮೇಲೆ ನಾನು RCB ಜರ್ಸಿನ ಪರ್ಚೇಸ್ ಮಾಡಿ ಅನಿಲ್ ಅಡ್ರೆಸ್ಗೆ ಕಳಿಸಿದೆ ಇನಿಷಿಯಲಿ. ಆ್ಯಂಡ್ ಅವರೇ ತೊಗೊಂಬರ್ಬೇಕಾಗಿತ್ತು. ಅವರು ಬರೋದು ಡಿಲೇ ಆಗಿರೋದ್ರಿಂದ ಆ ಒಂದು ಜರ್ಸಿನ ಪೃಥ್ವಿ ಅವ್ರ ಮನೆಗೆ ನಾನು ಕಳಿಸಿದ್ದೀನಿ. ಇವಾಗ ಅವ್ರ ಹತ್ರನೇ ಇದೆ ಜರ್ಸಿ ಆ್ಯಂಡ್ ಅವರೇ ತೊಗೊಂಬರ್ತಾ ಇದ್ದಾರೆ ಇವತ್ತು. ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು. ಆ್ಯಂಡ್ ನನಗೆ ಏನು ಹೇಳಬೇಕು ಏನು ಒಂದೂ ಅರ್ಥ ಆಗ್ತಾಯಿಲ್ಲ ಈ ಒಂದು ಹೆಲ್ಪ್ಗೆ ಅವ್ರು ಈ ಒಂದು ಲವ್ ತೋರಿಸಿರೋದಕ್ಕೆ. ನಾನಂತೂ ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಗುರು ಈ ಒಂದು ಇದು ಇಷ್ಟೊಂದು ರೀಚ್ ಆಗುತ್ತೆ ಆ್ಯಂಡ್ ನನಗಿವತ್ತು RCB ಜರ್ಸಿನೂ ಸಿಗುತ್ತೆ ಅಂತ. ಆ್ಯಂಡ್ ಇದನ್ನು ಏನು ಹೇಳಬೇಕು, ಇಟ್ಸ್ ಆಲ್ ಬಿಕಾಸ್ ಆಫ್ RCB ಗಾಯ್ಸ್, ಇನ್ನೇನು ಅಲ್ಲ. RCBಗಿರೋ ಅಂಥ ಒಂದು ತಾಕತ್ತು, RCBಗಿರೋ ಅಂಥ ಒಂದು ಪವರು, ಆ ಒಂದು ಲವ್ಗೋಸ್ಕರನೇ ಇಷ್ಟೊಂದು ಹೆಲ್ಪ್ ಮಾಡ್ತಾ ಇರೋದು. ಸೊ RCB ಫ್ಯಾನ್ಸ್ ಬರೀ ಲಾಯಲ್ ಅಲ್ಲ, ರಾಯಲ್ ಫ್ಯಾನ್ಸ್ ಅಂತ ಪ್ರೂವ್ ಮಾಡಿದ್ದಾರೆ. ಸೊ ಅವ್ರಿಗೆ ಏನು ಹೇಳಬೇಕು ಏನೂ ಅರ್ಥ ಆಗ್ತಾಯಿಲ್ಲ. ನಾನು RCB ಫ್ಯಾನ್ ಆಗಿ ಹೇಳ್ತಾ ಇದ್ದೀನಿ. ಇವತ್ತು ಯಾರು ನನಗೆ ಜರ್ಸಿ ತಂದುಕೊಡ್ತಾ ಇದ್ದಾರೆ, ನೀವು ಯಾರು ಸಪೋರ್ಟ್ ಮಾಡಿದ್ದೀರಾ, ಆ್ಯಂಡ್ ನನಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರೆಲ್ಲ DM ಮಾಡಿದ್ದೀರಾ, ಆ್ಯಕ್ಚುಲಿ ನೀವು ಫ್ಯಾನ್ಸು, ಆ್ಯಕ್ಚುಲಿ ನಿಮ್ಮಿಂದನೇ ಇಷ್ಟೆಲ್ಲ ಆಗ್ತಾಯಿರೋದು ಇವತ್ತು. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನಿವಾಗ ಟರ್ಮಿನಲ್ 3ಯಲ್ಲಿದ್ದೀನಿ ಆ್ಯಂಡ್ ಪೃಥ್ವಿ ಬ್ರೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ RCB ಜರ್ಸಿಗೋಸ್ಕರ. ಅವ್ರು ಬಂದಮೇಲೆ ಅವ್ರ ಕಡೆಯಿಂದ ನಾನೊಂದು ಬೈಟ್ ಕೂಡ ತೊಗೊತೀನಿ ದಟ್ ಏನಕ್ಕೆ ತಂದುಕೊಟ್ರು ಈ ಒಂದು ಜರ್ಸಿನ ಅಂತ. ಸೊ ನನಗೇನು ನಂಬೋದಕ್ಕೆ ಆಗ್ತಾಯಿಲ್ಲ, ನನಗೇನು ಹೇಳ್ಬೇಕಂತನೂ ಗೊತ್ತಾಗ್ತಾಯಿಲ್ಲ. ಜಸ್ಟ್ ವೆಯ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್ ಅವ್ರಿಗೋಸ್ಕರ ನಾನಿವಾಗ. ಸೊ ಇಷ್ಟೊತ್ತು ಹೇಳಿದ್ನಲ್ಲ, ಅವ್ರು ಬಂದಿದ್ದಾರೆ, ಅವರು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಎಲ್ಲಿದ್ದಾರಪ್ಪ? ಎಲ್ಲರೂ ನಿಂತ್ಕೊಂಡಿದ್ದಾರೆ ನೋಡಿ. ಹಲೋ ಬ್ರೋ. ಹಾಯ್ ಹಾಯ್ ಹಾಯ್. 1 hour later. ನಾನು ಹೇಳಿದ್ನಲ್ಲ, ಅವ್ರು ಬಂದಿದ್ದಾರೆ. ಇವ್ರ ಹೆಸರು ಪೃಥ್ವಿರಾಜ್ ಅಂತ. ಸೊ ನಾನೇನು ಇಷ್ಟೊತ್ತು ಸ್ಟೋರಿ ಹೇಳಿದ್ದೆ RCB ಜರ್ಸಿ ಬಗ್ಗೆ, ಅದನ್ನು ತಂದುಕೊಡ್ತಾ ಇರೋದು ಇವರೇ. ಆ್ಯಂಡ್ ಇನ್ನೊಬ್ರು ಇದ್ದಾರೆ ಇವ್ರ ಜೊತೆಗೆ, ಅವ್ರ ಹೆಸರೇ ಅನಿಲ್ ಅಂತ. ಸೊ ಅವ್ರ ಬಗ್ಗೆನೂ ಹೇಳಬೇಕು ನಾನು. ಸೊ ನಾನು RCB ಜರ್ಸಿ ಇಲ್ಲಿಗೆ ಹೆಂಗೆ ಬಂತು ಅನ್ನೋದನ್ನು ನಾನು ಸಪ್ರೇಟ್ ವೀಡಿಯೋನೇ ಮಾಡ್ತೀನಿ. ಬಟ್ ಇವಾಗ ನನಗೆ ಇವ್ರು RCB ಜರ್ಸಿನ ಕೊಡ್ತಾ ಇದ್ದಾರೆ ಇಲ್ಲಿ. RCB ಜರ್ಸಿ ಬ್ರೌನ್ ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ, ಇದು ಹಾಕಿದ್ರು ಈ ಥರ ಜರ್ಸಿ ಮನೇಲಿ ಮರ್ತೋಗ್ಬಿಟ್ಟಿದ್ದೀನಿ ಇಂಡಿಯಾದಲ್ಲಿ ಅಂತ. ಸೊ ನಾನು UKಗೆ ಬರ್ತಾಯಿದ್ದೆ. ಸೊ ಅದಕ್ಕೆ ಬ್ರೋಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಬ್ರೋಗೆ ಜರ್ಸಿ ತಂದು ಕೊಡ್ತಾಯಿದ್ದೀನಿ. ಫೈನಲಿ ನಮ್ಮ ಪೃಥ್ವಿರಾಜ್ ಅವ್ರ ಹತ್ರ ನಾನು
RCB ಜರ್ಸಿನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಇನ್ಸ್ಟಾಗ್ರಾಮಲ್ಲಿ ಆ ರೀಲನ್ನು ನೋಡಿ ಅಲ್ಲಿಂದ ನನಗೆ ತಂದ್ಕೊಟ್ಟಿದ್ದಾರೆ ಇಲ್ಲಿ UKಗೆ. ಆ್ಯಂಡ್ ನನಗೇನು ಹೇಳಬೇಕು ಏನೂ ಗೊತ್ತಾಗ್ತಲ್ಲ, ಬರೀ ಒಂದು ಥ್ಯಾಂಕ್ಸ್ ಹೇಳೋಕೆ ಅಷ್ಟೇ ಆಗುತ್ತೆ ನನ್ನ ಕೈಯಲ್ಲಿ ಇವಾಗ, ಬೇರೆ ಏನು ನನ್ನ ಕೈಯಲ್ಲಿ ಮಾಡೋದಕ್ಕಾಗಲ್ಲ. ಆ್ಯಂಡ್ ಎಲ್ಲ RCB ಫ್ಯಾನ್ಸ್ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಪೃಥ್ವಿ ಆ್ಯಂಡ್ ಆಲ್ಸೋ ಅನಿಲ್ ಕುಮಾರ್ ಇಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಇವಾಗ ಅವರು ಆ್ಯಕ್ಚುಲಿ ಅವ್ರ ಬ್ರದರ್ನ ಮೀಟ್ ಮಾಡೋಕೆ ಹೋಗ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ಟ್ರೈನನ್ನು ಹತ್ತಿಸಿ ನಾನು ನೆಕ್ಸ್ಟ್ ಏನಿದೆ, ಸೊ ಇಬ್ಬರೂ ಒಂದೇ ಟ್ರೈನಲ್ಲೇ ಜರ್ನಿ ಮಾಡ್ತಾ ಇದ್ದೀವಿ. ಅವರನ್ನು ನಾನು ಮಿಡ್ ಪಾಯಿಂಟಲ್ಲಿ ಬಿಟ್ಟು ಅವ್ರು ಬೇರೆ ಕಡೆ ಟ್ರಾವೆಲ್ ಮಾಡ್ತಾರೆ. ಆ್ಯಂಡ್ ನಾನು ನನ್ನ ಫ್ರೆಂಡ್ ರಮಣ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಪೃಥ್ವಿ ಏನಾದರೂ ಆರ್ ಸಿ ಬಿಗೆ ಏನಾದರೂ ಹೇಳ್ತೀರಾ? RCBಗೆ ಆಲ್ ದಿ ಬೆಸ್ಟ್. ಈ ಸಲ ಕಪ್ ನಮ್ಮದೇ. ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರನ್ನ ನಾನು ಬಿಟ್ಟು ಇವಾಗ ನನ್ನ ಫ್ರೆಂಡ್ ರಮಣ್ ಮನೆಗೆ ಹೊರಟಿದ್ದೀನಿ. ಐ ವಿಲ್ ಕಮ್ ಟು ರೆಡಿಂಗ್ ಆ್ಯಂಡ್ ಐ ಕಾಲ್ ಯು. ಓಕೆ, ಯಾ, ಬಾಯ್. ಬಸ್ಸಲ್ಲಿ ಫುಲ್ ನಿದ್ದೆ ಮಾಡಿಬಿಟ್ಟಿದ್ದೆ. ಈಗ ತಾನೇ ರೆಡಿಂಗ್ ರೀಚ್ ಆಗಿದ್ದೀನಿ. ರಮಣ್ಣ ಕಾಲ್ ಮಾಡಿದ್ದೆ, ಅವ್ನು ಮನೇಲೇ ಇದ್ದಾನೆ. ಸೊ ಮನೆಗೆ ಹೋಗ್ತಾ ಇದ್ದೀನಿ ನಾನೀಗ. The next day. ಸೊ ಈಗ ನಾನು ಮತ್ತು ರಮಣ್ ಇಬ್ಬರೂ ಡಿಸೈಡ್ ಮಾಡಿ ಒಂದು ಪ್ಲೇಸ್ಗೆ ಹೊರಟಿದ್ದೀವಿ. RCBನ ಇನ್ನೂ ಚೆನ್ನಾಗಿ ಪ್ರಮೋಟ್ ಮಾಡೋಣ ಅಂತ. ಸೊ ಬನ್ನಿ ಹೋಗೋಣ ಆ ಪ್ಲೇಸ್ಗೆ ಈಗ. One minute, 37 seconds later. ಫೈನಲಿ ನಮ್ಮ ಸ್ಪಾಟಿಗೆ ನಾವು ರೀಚ್ ಆಗಿದ್ದೀವಿ. ಯಾವುದಪ್ಪ ಆ ಸ್ಪಾಟು ಅಂತಂದರೆ ಲಂಡನ್ಸ್ ಮೋಸ್ಟ್ ಐಕಾನಿಕ್ ಸ್ಪಾಟ್, ದ ಲಂಡನ್ ಟವರ್ ಬ್ರಿಡ್ಜ್. ಸೊ ಇಲ್ಲೇ ನಾವು RCB ಜರ್ಸಿನ ಅನ್ಬಾಕ್ಸ್ ಮಾಡ್ತಾ ಇರೋದು. UKಲ್ಲೇ ಎತ್ಕೊಂಡು ಯಾಕಪ್ಪ ನಾವು RCB ಜರ್ಸಿನ ಇಲ್ಲಿ ಅನ್ಬಾಕ್ಸ್ ಮಾಡಬಾರ್ದು ಅನಿಸ್ತು. ಅದಕ್ಕೆ ಇಲ್ಲೇ ಪ್ಲ್ಯಾನ್ ಮಾಡಿ ಸೊ ನಾವು ಇವಾಗ ಬಂದಿದ್ದೀವಿ ಲಂಡನ್ ಟವರ್ ಬ್ರಿಡ್ಜ್ ಹತ್ರ ನಮ್ಮ RCB ಜರ್ಸಿನ ಅನ್ಬಾಕ್ಸ್ ಮಾಡೋದಕ್ಕೆ. ಫೈನಲಿ ನಮ್ಮ ಕೈಗೆ RCB ಜರ್ಸಿ ಬಂದಾಗಿದೆ. ಅದನ್ನು ಈಗ ಅನ್ಬಾಕ್ಸ್ ಮಾಡೋವಂಥ ಒಂದು ಟೈಮ್. ಅದನ್ನು ಅನ್ಬಾಕ್ಸ್ ಮಾಡೋದಕ್ಕಿಂತ ಮುಂಚೆ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಈ ರೀಲ್ಗೆ ಆ್ಯಂಡ್ ನನಗೆ ಜರ್ಸಿ ತಂದುಕೊಟ್ಟಂಥ ಪೃಥ್ವಿರಾಜ್ಗೆ ಮತ್ತೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಹೇಳ್ತಾ. ಸೊ ಲೆಟ್ಸ್ ಅನ್ಬಾಕ್ಸ್ ಅವರ್ RCB ಜರ್ಸಿ. ನಾವು ಇಟ್ ಈಸ್ ಟೈಮ್ ನಮ್ಮ RCB ಜರ್ಸಿನ ಹಾಕ್ಕೊಳ್ಳೋವಂಥ ಒಂದು ಟೈಮ್ ಬಂದಿದೆ ಈಗ. ಸೊ ಬನ್ನಿ ಇದನ್ನು ಹಾಕೊಳ್ಳೋಣ. RCB ಜರ್ಸಿನ ಕೊನೆಗೂ ಹಾಕ್ಕೊಂಡಿದ್ದಾಯಿತು. ಈ ಫೀಲಿಂಗ್ ಅಂತೂ ನನಗೆ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕಂತೂ ಗೊತ್ತಾಗ್ತಿಲ್ಲ. ಈ ಜರ್ಸಿನ ಅದು ಇಲ್ಲಿ ಹಾಕ್ಕೊತಾ ಇರೋದಂತೂ ಅಮೇಝಿಂಗ್ ಆಗಿದೆ ಫೀಲಿಂಗ್ ಅಂತೂ. ನಾನು RCB ಟೀಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೋ ಮ್ಯಾಟರ್ ವಾಟ್, ಎಲ್ಲ ವರ್ಷನೂ ನಾವು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷನೂ ಸಪೋರ್ಟ್ ಮಾಡ್ತೀವಿ, ಮುಂದೆನೂ ಸಪೋರ್ಟ್ ಮಾಡೇ ಮಾಡ್ತೀವಿ. ಅದರಲ್ಲಂತೂ ಬೇರೆ ಮಾತೇ ಇಲ್ಲ. ಆ್ಯಂಡ್ ವಿಶಿಂಗ್ ಮಿಸ್ಟರ್ ರಜತ್ ಪಟಿದಾರ್ ಆಲ್ ದಿ ವೆರಿ ಬೆಸ್ಟ್ ಆ್ಯಸ್ ಅವರ್ ನ್ಯೂ ಕ್ಯಾಪ್ಟನ್. ಆ್ಯಂಡ್ ಆಫ್ ಕೋರ್ಸ್ ವಿರಾಟ್ ಕೊಹ್ಲಿ, thank you so much whatever you have done so far to RCB and our team. Rest more to come. Last but not the least, Mr. Nax, you are the superstar of RCB. Bring more fun, bring more entertainment, and let's play bold. Hey vlog! Hey RCB! We're in London, we're playing football, and follow Jacksonville FC on Instagram, that's where you're going to see all the content. And Isa lock up Monday. Thank you so much. Bye! Bye.
ಸೊ ನೋಡಿದ್ರಲ್ಲ, ನಮ್ಮೊಬ್ಬ RCB ಫ್ಯಾನ್ ಕೂಡ ಇಲ್ಲಿ ಸಿಕ್ಕಿದ್ರು. ಅವ್ರ ಕಡೆ ನಾನು ಈ ಸಲ ಕಪ್ ನಮ್ಮದೇ ಅಂತಲೂ ಹೇಳ್ಸಿದ್ದೀನಿ. ನೋಡಿದ್ರಲ್ಲ, RCB ಜರ್ಸಿ ಇಲ್ಲಿಗೆ ಬಂದಿದ್ದು ಆಯಿತು, ಅದನ್ನು ಅನ್ಬಾಕ್ಸ್ ಮಾಡಿ ನಾನು ಹಾಕ್ಕೊಂಡಿದ್ದು ಆಯಿತು. ಆ್ಯಸ್ ಎ RCB ಫ್ಯಾನ್ ನನಗೇನು ಹೇಳ್ಬೇಕು ಅನಿಸ್ತು ಅದನ್ನು ನಾನು ಹೇಳಿದ್ದೀನಿ. ಕಪ್ಪು ಬಂದರೆ ಬರುತ್ತೆ, ಬಂದಿಲ್ಲ ಶಾಕ್ ಆಗಬೇಡಿ. ಇದೇ ತಾನೇ ಮಿಸ್ಟರ್ ನ್ಯಾಕ್ಸ್ ಹೇಳಿರೋದು, ಅದನ್ನೇ ಫಾಲೋ ಮಾಡೋಣ ಈ ವರ್ಷ ಕೂಡ. ತಲೆ ಕೆಡ್ಸ್ಕೊಳ್ಳೋದೇ ಬೇಡ ನಾವು. ಸೊ ಈ ವ್ಲಾಗನ್ನು ಎಂಡ್ ಮಾಡೋವಂಥ ಟೈಮು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಎಲ್ಲ RCB ಫ್ಯಾನ್ಸ್ಗೂ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ವೀಡಿಯೋ, ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಗಾಯ್ಸ್.